ಹೊಸ ವರ್ಷದ ಸಂಭ್ರಮದ ವೇಳೆ ಭೀಕರ ಅಪಘಾತ. ಲಾರಿ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ, ಸವಾರ ಸಾವು. ಹೊಸ ವರ್ಷಾಚರಣೆಯಲ್ಲಿದ್ದ ಯುವ ರೈತನೋರ್ವ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿರೋ ದಾರುಣ ಘಟನೆ ತುಮಕೂರು ತಾಲೂಕಿನ ಬುಗುಡನಹಳ್ಳಿ ಬಳಿ ನಡೆದಿದೆ. ನಿನ್ನೆ ರಾತ್ರಿ ಲಾರಿ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಬುಗುಡನಹಳ್ಳಿ ಗ್ರಾಮದ ಲೋಕೇಶ್ ಎಂಬ ಯುವಕ ಮೃತ ದುರ್ದೈವಿಯಾಗಿದ್ದಾರೆ. ಇಂದು ಹೊಸ ವರ್ಷ ಇದ್ದು ಹೊಸ ವರ್ಷಾಚರಣೆಗೆ ಹಾಗೂ ದೇವರ ಪೂಜೆಗೆ ಹೂ ತರಲೆಂದು ತುಮಕೂರಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಅಪಘಾತವಾಗಿದೆ. ಮೃತ ಲೋಕೇಶ್ ಮನೆಯಿಂದ ಬಂದ ಕೆಲವೇ ನಿಮಿಷಗಳಲ್ಲಿ ಅಪಘಾತವಾಗಿದೆ. ಬುಗುಡನಹಳ್ಳಿಯಿಂದ ತುಮಕೂರು ಕಡೆಗೆ ತೆರಳುತ್ತಾ ಇದ್ದ ವೇಳೆ ಲಾರಿ ಹಾಗೂ ಬೈಕ್ ನಡುವೆ ಅಪಘಾತವಾಗಿದ್ದು ಬೈಕ್ನಲ್ಲಿದ್ದ ಲೋಕೇಶ್ ತಲೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಲೋಕೇಶ್ ಉಸಿರು ನಿಲ್ಲಿಸಿದ್ದಾನೆ. ಲೋಕೇಶ್ಗೆ ಕೇವಲ 21 ವರ್ಷ ವಯಸ್ಸಾಗಿದ್ದು ಯುವ ರೈತನಾಗಿದ್ದ ಅಲ್ಲದೆ ಕೂಲಿ ಮಾಡಿ ಕುಟುಂಬವನ್ನ ನೋಡಿಕೊಳ್ತಾ ಇದ್ದ. ಮನೆಗೆ ಆಧಾರವಾಗಿದ್ದವನನ್ನ ಕಳ್ಕೊಂಡ ಕುಟುಂಬಸ್ಥರು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಲೋಕೇಶ್ ಒಳ್ಳೆ ಹುಡುಗನಾಗಿದ್ದ, ರೈತನಾಗಿದ್ದ, ಕೂಲಿ ಮಾಡಿ ತನ್ನ ಕುಟುಂಬವನ್ನ ನೋಡ್ಕೊಳ್ತಾ ಇದ್ದ. ಹೊಸ ವರ್ಷಕ್ಕೆ ಹೂ ತಗೊಂಡು ಬರ್ತೀನಿ ಅಂತ ಹೇಳಿ ಹೋದವ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ನಮಗೆ ರಾತ್ರಿಯೇ ಫೋನ್ ಬಂತು ಅಪಘಾತ ಆಗಿದೆ ಅಂತ. ಆಸ್ಪತ್ರೆಗೆ ನಾವು ಬರುವಷ್ಟರಲ್ಲಿ ಪ್ರಾಣ ಇರಲಿಲ್ಲ ಅಂತ ಸಂಬಂಧಿಕರು ಅಳಲು ತೋಡ್ಕೊಂಡ್ರು. ವಿಚಾರ ನಿಮಗೆ ಯಾವಾಗ ಗೊತ್ತಾಯ್ತು, ಏನಂತ ಬಂತು ಸರ್? ಅದು ಫೋನ್ ಮಾಡಿದ್ರು ನಮ್ಮ ಅಳಿಯವ್ರು, ಇನ್ನೊಬ್ರು ಫೋನ್ ಮಾಡಿ ನಮ್ಮ ಅಣ್ಣನ ಮಗ ಅತ್ತೆ ಹಿಂಗಾಗೈತೆ, ಯಾರೋ ತಾಪತ್ರಯ ಅನ್ನೋರಿಗೆ ಹಿಂಗೆ ಮೊಮ್ಮಗಂಗೆ ಆಗೈತೆ ಅಂತ ಹೇಳ್ತಾವ್ರು ಕಣತ್ತೆ ಅಂತ ಅಂದರು. ಹಂಗಂದ್ರೆ ನಾನೇನು ಮಾಡಿದೆ, ನನ್ನ ತಮ್ಮಗೆ ಫೋನ್ ಹಾಕ್ತೆ, ಏನೋ ಮೂರ್ತಿ ಈ ಥರ ಆಗೈತೆ ಅಂತ ಹೇಳಿದ್ರು ನಮಗೆ ಅಂತನ. ಅವರಿದ್ದಾರೆ ಇಲ್ಲ ಡೆತ್ ಆಗಿಬಿಟ್ಟೈತೆ, ಲಾರಿ ಹೊಡೆದ್ಬಿಟ್ಟೈತೆ ಅಂತ ಅಂದರು. ಆವಾಗ ನಾನು ರಾತ್ರಿ ಅಲ್ಲಿ 12:15 ಇಲ್ಲಿಗೆ ಬಂದೆ, ಹಾಸ್ಪಿಟ್ಲ್ ಹತ್ರ ಬಂದೆ. ಅಲ್ಲಿ ಗಾಲಿ ಬಾಡಿ ಬಂದಿತ್ತು, ತಲೆಗೆ ಹೊಡೆದ್ಬಿಟ್ಟೆ. ಏನು ಹೆಸರು ಹುಡ್ಕೊಂಡು, ಎಷ್ಟು ವಯಸ್ಸು? 20 ವರ್ಷ ವಯಸ್ಸು. ಲೋಕೇಶ್ ಅಂತ. ಏನು ಮಾಡ್ಕೊಂಡಿದ್ರು? ರೈತರು ಹುಡುಗ, ಕೂಲಿ ಕೆಲ್ಸಕ್ಕೆ ಹೋಗೋದು. ಮನೇಲಿ ಏನಂತ ಹೇಳೋದು? ಅಲ್ಲ ಅಷ್ಟೊತ್ತು ಹೂವು ತರಕ್ಕೆ ಅಂತಲೇ ಕಳಿಸಿದ್ದು. ಎಷ್ಟು ಗಂಟೆಗೆ ಹೂವು ತರೋದು? ರಾತ್ರಿ ಇಲ್ಲ, ಎಷ್ಟು ಗಂಟೆಗೆ ಹೋಗಿದ್ದು ಅವರು ಹೂವು ತರಕ್ಕೆ? ಹೂವು ತರಕ್ಕೆ ಅಂತ ಹೋದ್ರು, ಬರುವಾಗ ಹಂಗಾಯ್ತು. ಎಷ್ಟು ಗಂಟೆಗೆ ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ, ನಮಗೆ ಗೊತ್ತಾಗಿದೆ ಅಷ್ಟೊತ್ತಿಗೆ. ಹೂವು ಏನಕ್ಕೆ ಅಂತ ಹೇಳಿ? ಪೂಜೆಗೆ ಅಂತ ಸರ್, ನಾಳೆ ಹೊಸ ವರ್ಷ ಅಲ್ವಾ, ಪೂಜೆಗೆ ಅಂತ ಹೂವು ತರಕ್ಕೆ ಹೋಗಿ ಹಂಗಾಗಿರೋದು. ತಾಯಿ ಏನು ಕೆಲಸ ಮಾಡೋದು? ರೈತರಿಗೂ ಸರ್, ರೈತರು ಕೂಲಿ ಕೆಲಸ ಎಲ್ಲ ಮಾಡ್ತಾರೆ. ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಇವರು ಲೋಕೇಶ್ ಅವರು ಫಸ್ಟ್ನೇ ಮಗ, ಮೊದಲನೇ ಮಗ. ಪಾರ್ಟಿ ಗೀಟಿ ಅಂತ ಏನಾದ್ರು ಇಲ್ಲ ಸರ್, ಆ ಥರ ಏನಿಲ್ಲ. ಹುಡುಗ ಒಳ್ಳೆ ಹುಡುಗ, ಎಲ್ಲರ ತಲೂ ಒಳ್ಳೇದು ಅನ್ಸ್ಕೊಂಡವನೇ. ಒಳ್ಳೆ ಇದು, ಯಾರ ತಲೂ ಒಂದು ಇದಿಲ್ಲ, ಏನಿಲ್ಲ ಅಂತ ಹುಡುಗನ ಕಳ್ಕೊಂಡು ಇವತ್ತು ಭಾಳ ನೋವು ಅನ್ಭವಿಸ್ತಾ ಇದ್ದೀವಿ ಸರ್. ಹೊಸ ವರ್ಷ ಅಮ್ಮಂಗೆ ಹೂವು ತರಬೇಕು ಅಂತ ಬಂದಿದ್ದಾನೆ. ಹೂವು ತರೋಕ್ಕೆ ಅಂತ ಬೆಳಗ್ಗೆನೇ ಪೂಜೆ ಮಾಡೋಣ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಅವ್ರಮ್ಮ ಹೇಳಿ ಕಳಿಸಿದ್ದಾರೆ. ಪೂಜೆಗೆ ಅಂತ ಹೂವು ತರಕ್ಕೆ ಬಂದಾಗ ಹಂಗಾಗಿರೋದು. ನಮಗೆಲ್ಲ ಗೊತ್ತಾಗಿದೆ, ಅಷ್ಟೊತ್ತಿಗೆ ಗೊತ್ತಾಯಿತು. ಅಂದರೆ ಹೆಂಗೆ ಇವನೇ ಹೋಗಿದ್ದು ಗುದ್ದಿರೋದ ಅಥವಾ ಲಾರಿ ಗುದ್ದಿರೋದು? ಲಾರಿ ಗುದ್ದಿರೋದು ಸರ್, ಅದು ಬರ್ಬೇಕಾದ್ರೆ ಲಾರಿ ಗುದ್ದಿರೋದು. ಎಷ್ಟು ಗಂಟೆಗೆ ಆಯ್ತು ಅಂತ ನಿಮಗೆ ಗೊತ್ತಾಯ್ತು? ನಮಗೆ ಗೊತ್ತಾಗಿದ್ದು 12:30 12 ಕಾಲು ಇರ್ಬೇಕು ಸರ್ ನಮಗೆ ಗೊತ್ತಾಗಿದ್ದು. ಹೊಸ ವರ್ಷ ಎಲ್ಲ ಹೊಸದಾಗಬೇಕು ಸರ್, ಹೊಸ ವರ್ಷ ಹೊಸದಾಗಬೇಕು, ಹೊಸ ಇದು ಬರಬೇಕು ಅಂತಾರೆ. ಆದರೆ ನಮ್ಮ ಜೀವನದಾಗೆ ಮಗನ ಕಳ್ಕೊಂಡು ಇವತ್ತು ಎಲ್ಲ ಏನಿಲ್ಲ ಸರ್. ಹೊಸ ವರ್ಷ ಅನ್ನೋದೇನು ಚೆನ್ನಾಗಿಲ್ಲ, ಇದು ಕೆಟ್ಟ ದಿನ ಅಂತಲೇ ಹೇಳ್ಬೋದು. ಇದನ್ನು ಹೊಸ ವರ್ಷ ಅನ್ನೋದೇನಲ್ಲ ಸರ್. ಇದು ಚಿಕ್ಕವನು ಏನು ಮಾಡ್ತಾಯಿದ್ದ? ಅವನು ರೈತರ ಆಟ ಇದನ್ನೇ ಓಡಿಸ್ತಾನೆ. ರೈತರಿಗೆ ಕೆಲಸನೇ, ಅಡಿಕೆಕಾಯಿ ಕೆಲಸ ಮಾಡ್ತಾರೆ, ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾರೆ ಅವರು. ಲೋಕೇಶ್ ಏನು ಕೆಲಸ ಮಾಡ್ತಾಯಿದ್ದ? ಅವನು ಅಡಿಕೆಕಾಯಿ ಕೆಲಸನೇ ಸರ್. ನಿಮ್ಗೆ ಏನಾಗಬೇಕು ಲೋಕೇಶ್ ಅಂತ? ನನಗೆ ಅಣ್ಣನ ಮಗ ಆಗಬೇಕು. ನಿಮ್ಮ ಹೆಸರು? ಜ್ಯೋತಿ ಲಕ್ಷ್ಮಿ. ಒಳ್ಳೆ ಗುಡ್ ಕ್ಯಾರೆಕ್ಟ್ರು. ಮನೆಗೆ ಕೂಲಿ ಕೆಲಸ ಮಾಡ್ತಿದ್ದ ಸರ್. ಬಡವರು, ತೀರಾ ಬಡವರು, ಕಡು ಬಡವರಲ್ಲಿ ಬಡವರು. ಅವ್ರ ಮಕ್ಕಳು, ಅವ್ರಿಗೆ ಗಂಡು ಮಕ್ಳು ಇಬ್ಬರು, ಒಬ್ಬರು ಕಾಂತರಾಜ ಅಂತ, ಒಬ್ಬರು ಲೋಕೇಶ್ ಅಂತನ. ಇವನು ದೊಡ್ಡವನು. ಹಾಗಾಗಿ ಅವನು ಮನೆಗೆ ಆಧಾರ ಸ್ತಂಭವಾಗಿದ್ದ. ಈಗ ಅವ್ರ ಮನೆ ಸ್ವಲ್ಪ ವಿನಾಕಾರಣಕ್ಕೆ ವಿಕೋಪಕ್ಕೆ ತಿರ್ಗಾಗ ಥರ ಆಗೋಗಿದ್ದೆ ದೇವರು.
ಹೊಸ ವರ್ಷಕ್ಕೆ ಈ ಥರ ಕಷ್ಟ ಕೊಟ್ಟಿದ್ದಾನೆ ಅವ್ರಿಗೆ. ರಾತ್ರಿ ಏನು ಹೂವು ತರಕ್ಕೆ ಹೋಗಿದ್ದೀವಿ? ಹೂವು ತರಕ್ಕೆ ಹೋಗಿದ್ರು ಸರ್ ಅವರು. ಹೊಸ ವರ್ಷ ಆಚರಣೆ ಮಾಡೋಕ್ಕೆ ಬೆಳಿಗ್ಗೆ ಹೊಸ ವರ್ಷ ಆಚರಣೆ ಮಾಡೋಕ್ಕೆ ಹೂವು ತರಕ್ಕೆ ಹೋಗಿದ್ದು. ಅಲ್ಲೇ ರೋಡ್ ಪ್ರಾಬ್ಲಮ್ ಏನು ಸರ್ ಅದು? ಯಾಕೆ ಸರ್ ರೋಡ್ ಸ್ವಲ್ಪ ಚಿಕ್ಕದೆ ಸರ್, ರೋಡ್ ಪ್ರಾಬ್ಲಮ್ ಅದು ಹಾಗಾಗಿದೆ ಸರ್. ಯಾರೇನು ವೇಗವಾಗಿ ಬಂದವನ? ಅತಿ ವೇಗವಾಗಿ ಬಂದು ಹೊಡೆದಿದ್ದಾನೆ. ಲಾರಿ ವೇಗವಾಗಿ ಅಜಾಗೃತೆಯಿಂದ ಬಂದು ಹೊಡೆದಿದ್ದಾನೆ ಸರ್. ಒಂದು 11 ಗಂಟೆ ಸುಮಾರು ಸರ್. ಒಂದು ಅರ್ಧ ಗಂಟೆ ಇಂಚೆ ಗೊತ್ತಾಗಿದೆ ನಮ್ಗೆ. 11 ಗಂಟೆ ಆದಮೇಲೆ ತದನಂತರ ಯಾರೋ ಫೋನ್ ಮಾಡಿ ಹೇಳಿದ್ದು. ಏನು ಸರ್ ಹಿಂಗೆ ಆಗ್ಬಿಟ್ರೆ ಪಾಪ ಬಡವರು? ಏನು ಮಾಡೋಕ್ಕಾಗಲ್ಲ ಸರ್, ವಿಧಿ ಬರಹ. ಹೊಸ ವರ್ಷ ಆಚರಿಸ್ತಾ ಇದ್ದವನು ಹೊಸ ವರ್ಷ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾನೆ. ಆ ಥರ ತೊಂದರೆ ಆಗಿದೆ. ಕನ್ಸ್ಕೊಂಡಿದ್ರು ಫ್ಯಾಮಿಲಿ, ಕಂಡ್ಕೊಂಡಿದ್ರು, ಕನಸಿಗೆಲ್ಲ ವಿಘ್ನ ಕೊಟ್ಬಿಟ್ಟಿದ್ದಾನೆ ದೇವರು. ಸಮಸ್ಯೆ ಆಗಿದೆ ಅವ್ರಿಗೆ. ದೇವ್ರು ಸರ್ ಮದುವೆ ಆಗಿರಲಿಲ್ಲ ಸರ್. ನೆಕ್ಸ್ಟ್ ಆಧಾರ ಯಾರಿಗೆ ಅವ್ರ ಮನೆಗೆ? ಈಗ ಯಾರು ಇಲ್ಲ ಸರ್, ಏನದೆಲ್ಲ ದೇವರೇ ಆಧಾರ ಅವ್ರಿಗೆ. ಬೈಕ್ ಅವನದೇನೆ ಯಾರು ಬೇರೆ? ಬೇಕು ಅವ್ರದ್ದೇ ಸರ್. ಹೊಸ ಬೈಕ್ ತೊಗೊಂಡಿದ್ದಾರೆ. ಅವ್ರ ಅಪ್ಪ ಇರಲಿಲ್ವಾ? ಇದ್ದಾರೆ ಸರ್. ಅವರು ಸ್ವಲ್ಪ ಏಜ್ಡ್ ಪರ್ಸನ್ನು, ಕೈಲಾಗಲ್ಲ, ಬದುಕೋಣಕ್ಕೇನೂ ಆಗಲ್ಲ. ಇವರೇ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಆಧಾರ ಸ್ತಂಭನೇ ಇವರು. ಲೋಕೇಶ್. ಎಷ್ಟು ವಯಸ್ಸು ಸರ್? 20 ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಚಂದ್ರಶೇಖರ್. ಇನ್ನು ಬೈಕ್ ಸವಾರ ಲೋಕೇಶ್ ತಲೆಗೆ ಹೆಲ್ಮೆಟ್ ಧರಿಸದೇ ಇರೋದ್ರಿಂದ ತಲೆಗೆ ಗಂಭೀರ ಗಾಯವಾಗಿದ್ದು ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಬೆಳ್ಳಾವಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇತ ಮೃತದೇಹವನ್ನ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಹೆತ್ತ ಮಗನನ್ನ ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ. ಹೊಸ ವರ್ಷಾಚರಣೆಯನ್ನ ಆಚರಣೆ ಮಾಡಲು ಹೂ ತರಲು ಹೋದ ಯುವಕನ ಮೇಲೆ ಜವರಾಯ ಅಟ್ಟಹಾಸ ಮೆರೆದಿದ್ದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.